ಇಂದಿನ ಪತ್ರಿಕಾಗೋಷ್ಠಿಗೆ ತುಂಬು ಹೃದಯದಿಂದ ಸ್ವಾಗತಿಸಿ, ನಾನು ಮಲ್ಲಿಕಾರ್ಜುನ್ ಲೋಣಿ ನೂತನವಾಗಿ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ನಮ್ಮ ಇಂಡಿಯಾ ಒಕ್ಕೂಟದ ಅಂಗ ಪಕ್ಷಗಳು ವಿಜಯಪುರ ಜಿಲ್ಲೆಯಲ್ಲಿ ಕೆಲವು ಪಕ್ಷಗಳು, ಉದಾಹರಣೆಗೆ NCP ಆಗಿರ್ಬೋದು, ಆಮ್ ಆದ್ಮಿ ಪಾರ್ಟಿ ಆಗಿರ್ಬೋದು, CPI ಪಾರ್ಟಿ ಆಗಿರ್ಬೋದು, ಶಿವಸೇನೆ ಆಗಿರ್ಬೋದು, ಇಂಥ ಅನೇಕ ಪಕ್ಷಗಳು ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾ ಇದ್ದಾವೆ. ಅವರೆಲ್ಲರನ್ನ ಒಳಗೂಡಿಸಿಕೊಂಡು ಇಂದು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಶ್ರೀಯುತ ರಾಜು ಆಲ್ಗೂರ್ ಅವರಿಗೆ ತಮ್ಮೆಲ್ಲರ ಒಂದು ಸಹಕಾರ ಬೆಂಬಲ ಇರಲಿ ಅಂತೇಳಿ 2 ದಿನಗಳ ಹಿಂದೆ ಆ ಎಲ್ಲ ಪಕ್ಷದ ಮುಖಂಡರ ಒಂದು ಸಭೆಯನ್ನು ನಾನು ಕರೆದು ವಿನಂತಿಸಿಕೊಂಡಿದ್ದೆ. ಅವರು ಸಹ ಬಹಳ ಹುಮ್ಮಸ್ಸಿನಿಂದ ನಾವೆಲ್ಲರೂ ನಿಮ್ಮೊಂದಿಗೆ ಇದ್ದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಗೆಲುವಿಗೆ ನಾವೆಲ್ಲ ಸಹಕರಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಾವೆಲ್ಲರೂ ಒಟ್ಟಾಗಿ ಇವತ್ತ ಪತ್ರಿಕಾಗೋಷ್ಠಿಯನ್ನು ಕರೆದು ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಸಾರ್ವಜನಿಕರಿಗೆ ವಿಷಯ ತಿಳಿಸಬೇಕು ಅಂತಕ್ಕಂಥ ಈ ಸಭೆಯಲ್ಲಿ NCPಯ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀಯುತ BM ಬಿರಾದರ್ ಸರ್ ಅವ್ರನ್ನ, ಅದೇ ರೀತಿ ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದಂಥ ಭೋಗೇಶ್ ಸೋಲಾಪುರ್ಕರ್ ಅವರನ್ನ, CPI ಪಕ್ಷದ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀಯುತ ಚಂದ್ರಶೇಖರ್ ಗಂಟೆಪ್ಗೋಳ್ ಅವರನ್ನ, ಕಾಂಗ್ರೆಸ್ ಪಕ್ಷದ APCC ವಕ್ತಾರರು ಹೇಳಿ, ವಿಶೇಷವಾಗಿ 2014ರಲ್ಲಿ ಅವರೇನು ಈ ದೇಶದಲ್ಲಿ ಇರ್ತಕ್ಕಂಥ ಅನೇಕ ಹಣ, ಕಪ್ಪು ಹಣ ಪರದೇಶದಲ್ಲಿದೆ, ಅದೆಲ್ಲವನ್ನ ನಾವು ಆಡಳಿತಕ್ಕೆ ಬಂದ ಮೇಲೆ ತಂದು ಪ್ರತಿಯೊಂದು ಕುಟುಂಬಕ್ಕೆ 15 ಲಕ್ಷ ರೂಪಾಯಿಗಳನ್ನು ಕೊಡ್ತೇವೆ ಅಂತಕ್ಕಂಥ ಒಂದು ಸುಳ್ಳು ಭರವಸೆಯನ್ನು ಕೊಟ್ಟರು. ತದನಂತರ ನಮ್ಮ ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನ ನೀಡಿ ಯುವಕರನ್ನ ಉದ್ಯೋಗಕ್ಕೆ ಹಚ್ತೇವೆ ಅಂತಕ್ಕಂಥ ಒಂದು ಮತ್ತೊಂದು ಸುಳ್ಳು ಭರವಸೆಯನ್ನು ಕೊಟ್ಟರು. ಅದು ಈಡೇರಿಸಲಿಲ್ಲ. ಶ್ರೀಯುತ ಪ್ರಧಾನಿಯವರು ಈ ದೇಶದ ಯುವಕರಿಗೆ ಉದ್ಯೋಗ ಕೊಡಬೇಕು ಅಂತ ಕೇಳಿದಾಗ ತಾವೆಲ್ಲ ಪಕೋಡ ಮಾರ್ಕಿಸಿದ್ರೆ ಉದ್ಯೋಗವನ್ನು ಹುಡ್ಕೊಂಡು ನಿಮ್ಮ ಉಪಜೀವನ ಮಾಡ್ರಿ ಅಂತಕ್ಕಂಥ ಮಾತನ್ನು ಹೇಳಿದ್ ನೋಡಿದ್ರೆ, ಒಬ್ಬ ಸುಳ್ಳು ಪ್ರಧಾನಿ ಇವತ್ತು ಆಶ್ವಾಸನೆ ಕೊಟ್ಟಿತ್ತು, ಯಾವುದೂ ಈಡೇರಿಸಿಲ್ಲ. ಹೀಗಾಗಿ ಜನರಿಗೆ ಗೊತ್ತಾಗ್ಬಿಟ್ಟಿದೆ, ಬಿಜೆಪಿ ಪಕ್ಷ ಕೇವಲ ಧರ್ಮಗಳಲ್ಲಿ, ಜಾತಿಗಳಲ್ಲಿ ಸಂಘರ್ಷವನ್ನ ಮಾಡಿ ಜನರ ಮನಸ್ಸನ್ನು ಭಾವನಾತ್ಮಕವಾಗಿ ಪರಿವರ್ತನೆ ಮಾಡಿ ಮತವನ್ನು ಪಡಿಬೇಕು ಅಂತಕ್ಕಂಥ ಒಂದೇ ಉದ್ದೇಶ ಐತಿ, ಅಭಿವೃದ್ಧಿ ಇಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ 2013ರಿಂದ 2018ರವರೆಗೆ ಅನೇಕ ಜನಪರ ಕೆಲಸಗಳನ್ನು ಮಾಡ್ತಾರೆ. ವಿಶೇಷವಾಗಿ ಬಿಜಾಪುರ ಜಿಲ್ಲೆಗೆ ನೀರಾವರಿ ಸಚಿವರನ್ನು ಕೊಟ್ಟು ಈ ಭಾಗದ ರೈತರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ MB ಪಾಟೀಲ್ ಫೋಟೋ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು, ಆ ರೀತಿ ನೀರಾವರಿ ಯೋಜನೆಗಳನ್ನು ಹಾಗೆ ಮಾಡ್ತಾರೆ. ತದನಂತರ 2023ರ ಸಾರ್ವತ್ರಿಕ ಚುನಾವಣೆಗೆ ಹೋಗುವ ಮುಂಚೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಆಗಿರ್ಬೋದು, ಅಂದಿನ ನಮ್ಮ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಒಂದು ಜಂಟಿ ಗ್ಯಾರಂಟಿ ಪತ್ರವನ್ನು ಬಿಡುಗಡೆ ಮಾಡಿ ಈ ಭಾಗದ, ಈ ರಾಜ್ಯದ ಮಹಿಳೆಯರಿಗೆ ಅನೇಕ ಯೋಜನೆಗಳನ್ನ ಘೋಷಣೆ ಮಾಡಿ ಅವುಗಳನ್ನ ಈಡೇರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರ ಮಾಡಿದೆ. ಇದರಿಂದ ಇವತ್ತು ನಾನು ಅವರಿಗೆ ತುಂಬು ಹೃದಯದಿಂದ ಸ್ವಾಗತಿಸಿ, ಇಂದು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಉತ್ತಮವಾದಂಥ ಅಭಿಪ್ರಾಯ ಬರ್ತಾ ಇದೆ. ನಾನು ಸುಮಾರು 8 ದಿನಗಳಿಂದ ಜಿಲ್ಲಾ ಅಧ್ಯಕ್ಷನಾದ ಮೇಲೆ ವಿವಿಧ ಮತಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಮತ್ತು ನಮ್ಮ ಭಾಗದ ಸಚಿವರು, ಶಾಸಕರೊಂದಿಗೆ ಅನೇಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದನ್ನು ನೋಡಿದಾಗ ಬಹಳಷ್ಟು ಜನರು
ಈ ಸಲ ನಾವು ಬದಲಾವಣೆಯನ್ನು ಮಾಡೇ ಮಾಡ್ತೇವೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸ್ತೇವೆ ಅಂತಕ್ಕಂಥ ಒಂದು ಹುಮ್ಮಸ್ಸಿನಿಂದ ಹೇಳ್ತಾ ಇರೋದನ್ನು ನಾವೆಲ್ಲ ಕೇಳಿದ್ದೇವೆ. ಹೀಗಾಗಿ ಇವತ್ತು ಮಾಧ್ಯಮದ ಮಿತ್ರರಲ್ಲಿ ಕೇಳಿಕೊಳ್ಳೋದೇನೆಂದ್ರೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀಯುತ ರಾಜು ಆಲ್ಗೂರ್ ಅವರು ಒಬ್ಬ ವಿದ್ಯಾವಂತ ಪ್ರೊಫೆಸರ್ ಆಗಿ 2 ಬಾರಿ ಜಿಲ್ಲೆಯ ಶಾಸಕರಾಗಿ ನಿಗಮದ ಅಧ್ಯಕ್ಷರಾಗಿ ಬಹಳ ಉತ್ಸಾಹಿಗಳಿದ್ದಾರೆ, ಕೆಲಸ ಮಾಡ್ತಕ್ಕಂಥವರಿದ್ದಾರೆ. ಅವರನ್ನ ಬೆಂಬಲಿಸಬೇಕು ಅಂತೇಳಿ ನಾವು ಸಾರ್ವಜನಿಕರೆಲ್ಲ ಕೇಳ್ಕೊಂಡಾಗ ಬಹಳಷ್ಟು ಸಹಮತ ಬರ್ತಾ ಇದೆ. ಅದೇ ರೀತಿ ಇವತ್ತಿರ್ತಕ್ಕಂಥ ಸಂಸದರು ಶ್ರೀಯುತ ಜಿಗಜಿಣಗಿ ಅವರು ಸಾಧನೆ ಶೂನ್ಯ ಅಂತಕ್ಕಂಥ ವಾತಾವರಣ ಇಡೀ ಜಿಲ್ಲೆಯಲ್ಲಿ ನಾವು ಕೇಳ್ತಾ ಇದ್ದೇವೆ. ಅವರು 3 ಬಾರಿ ಜಿಲ್ಲೆಯಿಂದ ಸಂಸದರಾಗಿ, ಹಿಂದೆ ಈ ಭಾಗದಿಂದ ಶಾಸಕರಾಗಿ, ಮಂತ್ರಿಗಳಾಗಿ ಯಾವುದೇ ಒಂದು ಕಾರ್ಯವನ್ನ ಗುರುತಿಸ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ ಅಂತಕ್ಕಂಥದ್ದು ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ. ಒಂದು ನಿಮಗೆ ಉದಾಹರಣೆ ಕೊಡ್ಬೇಕಂದ್ರೆ, ಅವರಿಗೆ ಸಂಸದರಾದ ಮೇಲೆ ಒಂದು ದತ್ತಕ ಗ್ರಾಮ ಅಂತೇಳಿ ತೆಗೆದುಕೊಂಡ್ರು. ಅವರು ಈ ಬಿಜಾಪುರ ತಾಲೂಕಿನ ಮಕನಾಪುರ ಗ್ರಾಮವನ್ನ ದತ್ತಕ ಗ್ರಾಮ ಅಂತೇಳಿ ತೆಗೆದುಕೊಂಡ ಮೇಲೆ ನಮ್ಮ ಜನರು ಆ ಗ್ರಾಮವನ್ನು ನೋಡಿದ್ರೆ ಅವ್ರ ಸಾಧನೆ ಏನು ಅನ್ನೋದನ್ನು ತಿಳಿತದೆ. ಇವತ್ತು ಮಕನಾಪುರ ಗ್ರಾಮಕ್ಕೆ ಬಿಜಾಪುರದಿಂದ ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ಒಂದು ಶಾರ್ಟ್ಕಟ್ ರಸ್ತೆ ಇದೆ, ರಾಷ್ಟ್ರೀಯ ಹೆದ್ದಾರಿಯಿಂದ ಮಕನಾಪುರಕ್ಕೆ ಹೋಗ್ಲಿಕ್ಕೆ. 10 ವರ್ಷದ ಹಿಂದನೇ ಅವತ್ತೇ ಅವರು ಆ ರಸ್ತೆ ಸುಧಾರಣೆ ಮಾಡಿ ಮಕನಾಪುರ ಜನತೆಗೆ ಬಿಜಾಪುರ ಕನಿಷ್ಠ 4 ರಿಂದ 5 ಕಿಲೋಮೀಟರ್ ಜರ್ನಿ ಕಮ್ಮಿ ಆಗುವಂಗ ಮಾಡ್ತೀನಿ ಅಂತೇಳಿ 10 ವರ್ಷದಿಂದ ಹೇಳಿದ್ರು. ಇವತ್ತು ಹೋಗಿ ನೋಡಿದ್ರೆ ಆ ಗ್ರಾಮಕ್ಕೆ ಆ ರಸ್ತೆನೂ ಆಗಿಲ್ಲ, ಅಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಇದೇ ರೀತಿ ಭಾರತೀಯ ಜನತಾ ಪಕ್ಷ 10 ವರ್ಷಗಳ ಕಾಲ ಈ ದೇಶವನ್ನು ಆಳಿ. ಮಿತ್ರರಿಗೆ ನಮಸ್ಕರಿಸಿ, ಇಂದು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶವನ್ನ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಸವಿಸ್ತಾರವಾದಂತಹ ಮಾತುಗಳನ್ನ ಆಡಿದ್ರು. ಇಲ್ಲಿ ಇಂಡಿಯಾ ಒಕ್ಕೂಟ ಸಭೆಯನ್ನು ಕರೆದ ಉದ್ದೇಶ ಏನು ಅಂತಂದ್ರೆ, ಭಾರತೀಯ ಜನತಾ ಪಕ್ಷವನ್ನು ಸೋಲಿಸೋದು, ಇದೇ ನಮ್ಮ ಉದ್ದೇಶ ಇದೆ. ಈಗ ಆ ನಿಟ್ಟಿನಲ್ಲಿ ನಾವು ಇಂಡಿಯಾ ಒಕ್ಕೂಟದ ಎಲ್ಲ ಸದಸ್ಯರು, ಅಧ್ಯಕ್ಷರುಗಳು ಸೇರಿ ಒಂದು ಜನರಿಗೆ ಉತ್ತಮವಾದಂತಹ ಸಂದೇಶವನ್ನು ನೀಡಬೇಕು, ಕಾಂಗ್ರೆಸ್ ಪಕ್ಷವನ್ನ ಆಯ್ಕೆ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಇದೆ. ಇವತ್ತ ಇಂಡಿಯಾ ಒಕ್ಕೂಟದ ಮೂಲಕ ನಾವೆಲ್ಲರೂ ಒಂದಾಗಿ ಪ್ರಯತ್ನ ಪಟ್ಟು ನಾವು ರಾಜು ಆಲ್ಗೂರ್ ಅವರನ್ನ ಆರಿಸ್ತಂದ್ರೆ ಮುಂದೆ ಪ್ರಧಾನಮಂತ್ರಿಯವರು ಕಾಂಗ್ರೆಸ್ ಅವರೇ ಆಗ್ತಾರೆ ಅನ್ನೋದನ್ನ ಮರಿಬಾರ್ದು. ಈಗ ಭಾರತೀಯ ಜನತಾ ಪಕ್ಷದವ್ರು ಹೇಳ್ತಾರೆ, ನಾವು ಬಹಳ ಅಭಿವೃದ್ಧಿ ಮಾಡೇವಿ ಅಂತ. ನಿನ್ನೆ ತಾನೇ ಸಿ.ಟಿ. ರವಿ ಅವರು ಹೇಳಿದ್ರು, ಅವರು ಬಹಳ ಮಾತನಾಡೋದೆಲ್ಲ ಬೋಗಸ್. ಬಿಜೆಪಿ ಅವರು ಮಾತನಾಡೋದು ತಮಗೆಲ್ಲರಿಗೂ ಗೊತ್ತಿದೆ, ಬಹಳ ಬೋಗಸ್ ಮಾತಾಡ್ತಾರೆ. 100ಕ್ಕೆ 80ರಷ್ಟು ಬೋಗಸ್ ಮಾತಾಡ್ತಾರೆ, 20 ಕರೆಕ್ಟ್ ಇರ್ತದೆ. ಹಂಗ ನಾವು ಕಾಂಗ್ರೆಸ್ ಅವ್ರು ಮಾಡೋದಲ್ಲ. ಯಾಕಂದ್ರೆ ಭಾರತೀಯ ಜನತಾ ಪಕ್ಷ ತಿಳ್ಕೋಬೇಕು, ಭಾರತ ದೇಶವನ್ನ ಸತತ 60 ವರ್ಷದವರೆಗೆ ಕಾಂಗ್ರೆಸ್ ಪಕ್ಷ ಆಳಿದೆ. ಸ್ವತಂತ್ರ ಹೋರಾಟ, ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಪಕ್ಷ ಇವತ್ತು. ಆ ಪಕ್ಷ ಇರದೇ ಇದ್ರ ಇವತ್ತು ಭಾರತೀಯ ಜನತಾ ಪಕ್ಷದವರು ಇರ್ತಿದ್ದಿಲ್ಲ, ಅದನ್ನ ಮರ್ತಾರ. ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಭಾರತ ದೇಶದಲ್ಲಿ ಅದು ತಂದೆ ಸ್ಥಾನವನ್ನು ವಹಿಸ್ಕೊಂಡಿದೆ, ಅದು ಯಾವಾಗಲೂ ಮರಿಬಾರ್ದು. ಯಾಕೆ ಅಂತಂದ್ರೆ ರಾಷ್ಟ್ರವನ್ನ ಮುನ್ನಡೆಸ್ಕೊಂಡು ಹೋಗೋದು. ಆ ಪರಿಸ್ಥಿತಿ ಒಳಗೆ ನೀವಿದ್ರೆ ಓಡೋಗಿ ಬಿಡ್ತಿದ್ರಿ, ಆದ್ರೆ ಅದು ನಿಂತು ಸುಸರ್ಜಿತ ಭಾರತವನ್ನ ಮಾಡಿ ತಮ್ಮ ಕೈಯಾಗ ಕೊಟ್ಟದ್ದು. ಯಾಕೆ ಅಂದ್ರೆ ಅದನ್ನ ಮರ್ತ್ರಿ ಅಂದ್ರೆ ಅದು ನೀವು ಸಾಧ್ಯನೇ ಇಲ್ಲ. ನೀವು ಮುಂದೆ ರಾಷ್ಟ್ರ ಆಳ್ಲಿಕ್ಕೆ ಬರೇ ಬೋಗಸ್ ಹೇಳ್ತೀರಿ. ಇನ್ನೊಂದು ನಾನು ಪ್ರಶ್ನೆ ಕೇಳ್ತೀನಿ ಭಾರತೀಯ ಜನತಾ ಪಕ್ಷದವ್ರಿಗೆ, ರಾಜ್ಯ ನಾಯಕರಿಗೆ ಕೇಳ್ತೀನಿ, ನೀವು ಮೋದಿನ ಬಿಟ್ಟು ನಿಮ್ಮ ಪರಿಚಯ ಮಾಡ್ಕೊಂಡು ನೀವು ಇಲೆಕ್ಷನ್ ಬರ್ರಿ, ನೀವು ಆಯ್ಕೆ ಆಯ್ರಿ, 1 ಸೀಟೇ ಮುಂದೆ ತಗೊಂಡು ಬರ್ರಿ, ಅವಾಗ ನೀವು ಭಾರತೀಯ ಜನತಾ ಪಕ್ಷ ಶಕ್ತಿ ಗೊತ್ತಾಗ್ತದೆ. ಕಾಂಗ್ರೆಸ್ ಪಕ್ಷ ಹಂಗಿಲ್ಲ, ಅಭ್ಯರ್ಥಿಗಳ ಪರವಾಗಿ ಅಭ್ಯರ್ಥಿಗಳ ಹೆಸರು ಹೇಳಿ ನಾವು ಚುನಾವಣೆಯನ್ನ ಮಾಡ್ತೇವೆ. ಯಾವ ರಾಷ್ಟ್ರ ನಾಯಕ ರಾಜ್ಯ ನಾಯಕರನ್ನ ವಿಮರ್ಶೆ ಇವತ್ತು